ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಲೀಲಾ ಪರ್ಫೆಕ್ಟ್ ಫಿನಿಶ್. ಲಾಸ್ಟ್ ವಿಡಿಯೋದಲ್ಲಿ ಹೇರ್ ರೂಟ್ ಬಗ್ಗೆ ತಿಳ್ಕೊಂಡಿದ್ವಿ. ಈ ವಿಡಿಯೋದಲ್ಲಿ ಹೇರ್ ಸಾಫ್ಟ್ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಹೇರ್ ಸಾಫ್ಟ್ ಅಂದರೆ ನಮ್ಮ ಸ್ಕಿನ್ ಸರ್ಫೇಸ್ ಮೇಲಿರೋ ಹೇರ್ಸ್ನ ನಾವೇನಂತ ಕರಿತೀವಿ ಹೇರ್ ಸಾಫ್ಟ್. ಸ್ಕಿನ್ ಸರ್ಫೇಸ್ ಒಳಗಿರೋ ಹೇರ್ಸ್ನ ಏನಂತ ಕರಿತೀವಿ ಹೇರ್ ರೂಟ್. 3 ಲೇಯರ್ ಆಫ್ ಹೇರ್ ಸಾಫ್ಟ್: ಕ್ಯೂಟಿಕಲ್, ಕಾರ್ಟೆಕ್ಸ್, ಮೆಡ್ಯುಲಾ. ಕ್ಯೂಟಿಕಲ್, the outermost layer is cuticle. ನಮ್ಮ ಹೇರಿನ ಫಸ್ಟ್ ಲೇಯರ್ ಬಂದು ಕ್ಯೂಟಿಕಲ್. ಇಟ್ ಈಸ್ ಮೇಡ್ ಅಪ್ ಆಫ್ 6 to 10 ಓವರ್ಲ್ಯಾಪಿಂಗ್ ಲೇಯರ್ಸ್ ಆಫ್ ಲಾಂಗ್ ಡೆಡ್ ಸ್ಕಿನ್ ಸೆಲ್ಸ್. ಈ ಕ್ಯೂಟಿಕಲ್ ಲೇಯರ್ ಬಂದು 6ರಿಂದ 10 ಡೆಡ್ ಸ್ಕಿನ್ ಲೇಯರಿಂದ ಫಾರ್ಮ್ ಆಗಿದೆ. ದಟ್ ಡಿಟರ್ಮಿನೇಟ್ಸ್ ಹೇರ್ ಪೊರೋಸಿಟಿ ಆಫ್ ದ ಹೇರ್. ಫಸ್ಟ್ ಲೇಯರಿಂದ ಹೇರ್ ಪೊರೋಸಿಟಿನ ನಾವು ಚೆಕ್ ಮಾಡ್ಬೋದು. ನಮ್ಮ ಫಸ್ಟ್ ಲೇಯರ್ ಬಂದು ಪ್ರೊಟೆಕ್ಟಿವ್ ಆಗಿರುತ್ತೆ ಮತ್ತು ಟ್ರಾನ್ಸ್ಪರೆಂಟ್ ಲೇಯರ್ ಆಗಿರುತ್ತೆ. ಇಟ್ ಈಸ್ ಮೇಡ್ ಅಪ್ ಆಫ್ ಡೆಡ್ ಸ್ಕಿನ್. ಇದು ಡೆಡ್ ಸ್ಕಿನ್ನಿಂದ ಫಾರ್ಮ್ ಆಗಿರುತ್ತೆ. ಈವನ್ ರೆಸ್ಪಾನ್ಸಿಬಲ್ ಫಾರ್ ದ ಶೈನ್ ಆ್ಯಂಡ್ ಸ್ಟ್ರಕ್ಚರ್ ಆಫ್ ದ ಹೇರ್. ದ ಸೆಕೆಂಡ್ ಲೇಯರ್ ಆಫ್ ದ ಹೇರ್ ಈಸ್ ಕಾರ್ಟೆಕ್ಸ್. ಇಟ್ ಈಸ್ ದ ಮಿಡಲ್ ಲೇಯರ್ ಆಫ್ ದ ಹೇರ್ ಆ್ಯಂಡ್ ಅಬೋವ್ 90% ಆಫ್ ದ ಟೋಟಲ್ ವೆಯ್ಟ್ ಆಫ್ ಹೇರ್ ಕಮ್ಸ್ ಫ್ರಮ್ ಕಾರ್ಟೆಕ್ಸ್. ಕಾರ್ಟೆಕ್ಸ್ ಬಂದು ಸೆಕೆಂಡ್ ಲೇಯರ್ ಆಗಿರುತ್ತೆ. 90% ಆಫ್ ವೆಯ್ಟು ಕಾರ್ಟೆಕ್ಸಿಂದನೇ ಬಂದಿರುತ್ತೆ ನಮ್ಮ ಹೇರಿಗೆ. ಕಾರ್ಟೆಕ್ಸಲ್ಲಿ ಬಂದು ಫೈಬರ್ ಲೇಯರ್ ಇರುತ್ತೆ, ಕೆರಾಟಿನ್ ಸೆಲ್ಸ್ ಇರುತ್ತೆ, ಮೆಲನಿನ್ ಇರುತ್ತೆ. ಮೆಲನಿನ್ ಅಂದರೆ ಹೇರ್ ಪಿಗ್ಮೆಂಟ್ ಅಂತ. ಹೇರ್ ಪಿಗ್ಮೆಂಟ್ ಮೀನ್ಸ್ ಈಗ ವೈಟ್ ಹೇರ್ಸ್ ಇರುತ್ತೆ ನೋಡಿ, ಅವ್ರಿಗೆ ಮೆಲನಿನ್ ಇರೋದಿಲ್ಲ, ಅದಕ್ಕೋಸ್ಕರ ಅದು ವೈಟ್ಗೆ ಟರ್ನ್ ಆಗಿರುತ್ತೆ. ಬಟ್ ನಾರ್ಮಲ್ಲಾಗಿ ನಮ್ಮ ಹತ್ರ ಮೆಲನಿನ್ ಇರೋ ಹೇರ್ಸ್ ನೋಡಿದ್ರೆ ಬ್ಲ್ಯಾಕ್ ಇರುತ್ತೆ, ಅದಕ್ಕೆ ಮೆಲನಿನ್ ಅಂತದೆ. ಅದರಲ್ಲಿ 2 ಟೈಪ್ಸ್ ಬರುತ್ತೆ. ದೇರ್ ಆರ್ 2 ಟೈಪ್ಸ್ ಆಫ್ ಮೆಲನಿನ್: ಇ ಮೆಲನಿನ್, ಪಿ ಮೆಲನಿನ್. ಆಲ್ ಥರ್ಮಲ್ ಸ್ಟೈಲಿಂಗ್, ಕಲರಿಂಗ್, ರಿಬಾಂಡಿಂಗ್ ಆ್ಯಂಡ್ ಆಲ್ ಕೆಮಿಕಲ್ ವರ್ಕ್ ಟೇಕ್ ಪ್ಲೇಸ್ ಇನ್ ದ ಲೇಯರ್. ಎಲ್ಲ ಕೆಲಸಗಳನ್ನು ಈ ಲೇಯರಲ್ಲೇ ಮಾಡ್ತೀವಿ. ಈಗ ಒಂದು ಸ್ಟ್ರೈಟ್ನಿಂಗ್ ಕ್ರೀಮ್ ಅಪ್ಲೈ ಮಾಡ್ತೀವಿ ಅಂದರೆ ಕ್ಯೂಟಿಕಲ್ ಓಪನ್ ಆಗುತ್ತೆ. ಕ್ಯೂಟಿಕಲ್ ಹೇಗೆ ಓಪನ್ ಆಗುತ್ತೆ ಅಂದರೆ ಹೇರ್ ವಾಶ್ ಮಾಡ್ಬೇಕಾದ್ರೆ ಡಬಲ್ ಹೇರ್ ವಾಶ್ ಮಾಡಿರ್ತೀವಲ್ಲ, ಆವಾಗ ನಮ್ಮ ಕ್ಯೂಟಿಕಲ್ಲು ಓಪನ್ ಆಗುತ್ತೆ. ನಾವು ಯಾವುದೇ ಟ್ರೀಟ್ಮೆಂಟ್ ಮಾಡಿದ್ರೂ ಹೇರ್ ವಾಶ್ ಮಾಡೇ ಮಾಡ್ತೀವಿ. ಯಾಕಂದರೆ ಕ್ಯೂಟಿಕಲ್ ಓಪನ್ ಆದರೆ ಮಾತ್ರ ಕಾರ್ಟೆಕ್ಸ್ ಒಳಗೆ ನಮ್ಮ ಪ್ರಾಡಕ್ಟ್ ಹೋಗೋಕ್ಕೂ ಸಾಧ್ಯ. ಮೆಡ್ಯುಲಾ ಒಳಗೆ 3 ಟೈಪ್ಸ್ ಆಫ್ ಬೋನ್ಸ್ ಇರುತ್ತೆ: ಹೈಡ್ರೋಜನ್ ಬಾಂಡ್, ಸಾಲ್ಟ್ ಬಾಂಡ್, ಡಿಸಲ್ಫರ್ಡ್ ಬಾಂಡ್. ಹೈಡ್ರೋಜನ್ ಬಾಂಡ್ ಇದೊಂದು ವೀಕ್ ಬಾಂಡ್ ಆಗಿರುತ್ತೆ, ವಾಟರ್ಗೆ ಹೀಟ್ಗೆಲ್ಲ ಬ್ರೇಕ್ ಆಗುತ್ತೆ. ಸಾಲ್ಟ್ ಬಾಂಡ್ ಇಟ್ ಈಸ್ ಆಲ್ಸೋ ವೀಕ್ ಬಾಂಡ್. pH ಲೆವೆಲ್ ವೇರಿ ಆದಾಗ ಇದು ಕೂಡ ಬ್ರೇಕ್ ಆಗುತ್ತೆ. ಥರ್ಡ್ ಬಂದು ಡಿಸಲ್ಫರ್ಡ್ ಬಾಂಡ್. ಇದು ಹೀಟ್ಗಾಗಲಿ ವಾಟರ್ಗಾಗಲಿ ಬ್ರೇಕ್ ಆಗೋದಿಲ್ಲ. ಇದಕ್ಕೆ ಕೆಮಿಕಲ್ ಅಪ್ಲೈ ಮಾಡಬೇಕು, ಆವಾಗ ಮಾತ್ರ ಇದು ನಾವು ಹೇಳೋ ಶೇಪಿಗೆ ಬರುತ್ತೆ. ಈಗ ನಾವು ಸ್ಟ್ರೈಟ್ನಿಂಗ್ ಎಲ್ಲ ಮಾಡ್ತೀವಲ್ಲ, ಆವಾಗ ಈ ಬೋನು ಬ್ರೇಕ್ ಆಗುತ್ತೆ. ಆಗಲೇ ತಿಳ್ಕೊಂಡ್ವಿ ದೇರ್ ಆರ್ 3 ಲೇಯರ್ಸ್ ಆಫ್ ಹೇರ್ ಸಾಫ್ಟ್: ಕ್ಯೂಟಿಕಲ್, ಕಾರ್ಟೆಕ್ಸ್, ಮೆಡ್ಯುಲಾ. ನಾವು ಅದರಲ್ಲಿ ಯಾವ್ಯಾವ ತಿಳ್ಕೊಂಡ್ವಿ? ಕ್ಯೂಟಿಕಲ್, ಕಾರ್ಟೆಕ್ಸ್ ಬಗ್ಗೆ ತಿಳ್ಕೊಂಡ್ವಿ. ಮೆಡ್ಯುಲಾ ಬಗ್ಗೆ ಈಗ ತಿಳ್ಕೊಳ್ಳೋಣ ಬನ್ನಿ, ಕನ್ಫ್ಯೂಸ್ ಮಾಡ್ಕೊಬೇಡಿ. ಈಗ ನಾವು ತಿಳ್ಕೊಳ್ಳೋದು ಮೆಡ್ಯುಲಾ ಬಗ್ಗೆ. It is the innermost layer of the hair shaft, which is composed of round cells. As cosmetology is considered, the medulla is an empty hair space which decides the structure or diameter of the hair. ಮತ್ತು ಹೇರಲ್ಲೂ ಕೂಡ 3 ಟೈಪ್ಸ್ ಆಫ್ ಹೇರ್ ಬರುತ್ತೆ: ಫೈನ್ ಹೇರ್, ಕರ್ವ್ಸ್ ಹೇರ್, ಮಿಡರೇಟ್ ಹೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಮತ್ತೆ ಭೇಟಿ ಹೋಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.